ಅಪ್ಪ, ಯಾಕಪ್ಪ ಈ ತರ ಮಾಡ್ದೆ? ನನ್ನ ಹತ್ರ ಸತ್ಯ ಹೇಳಕ್ಕೆ ಅಕ್ಕನ ಯಾಕೆ ಬಿಡ್ಲಿಲ್ಲ? ನಿನ್ ಮೇಲೆ ಆಣೆ ಮಾಡಿಸ್ಕೊಂಡು ಅಕ್ಕನ ಬಾಯಿನ ಯಾಕೆ ಮುಚ್ಚಿಸ್ದೆ? ನನಗೆ ಉತ್ತರ ಬೇಕು. ಯಾಕಪ್ಪ ಯಾಕಪ್ಪ ಯಾವಾಗ್ಲೂ ನನಗೆ ಹೀಗ್ ಮಾಡ್ತೀಯ? ನನ್ನ ಹತ್ರ ಯಾವ ವಿಷಯನೂ ನೇರವಾಗಿ ಹೇಳೋದಿಲ್ಲ. ನನ್ನನ್ನ ಯಾವಾಗ್ಲೂ ಧರ್ಮ ಸಂಕಟದಲ್ಲಿ ಸಿಗಾಕ್ಸ್ತೀರ. ನಾನು ಈ ತರ ಪರಿಸ್ಥಿತಿಯಲ್ಲಿ ನರಳಾಡೋದನ್ನ ನೋಡೋದಿಕ್ಕೆ ನಿನ್ಗೆ ಆನಂದ ಆಗುತ್ತಾ? ನಿನ್ನನ್ನೇ ನನ್ನ ಪ್ರಪಂಚ ಅನ್ಕೊಂಡಿದ್ನಪ್ಪ. ನಾನು ಬರೀ ನಮ್ಮಮ್ಮನ್ನ ನಮ್ಮಕ್ಕನ್ನ ಕಳ್ಕೊಂಡಿದ್ದೀನಿ ಅನ್ಕೊಂಡಿದ್ದೆ. ಇಲ್ಲ, ನಮ್ಮಕ್ಕ ಯಾವಾಗ ನನ್ನಿಂದ ದೂರ ಆಗ್ಬಿಟ್ಲು, ನಾನು ನಮ್ಮಪ್ಪನ ಕಳ್ಕೊಂಡು ಅನಾಥ ಆಗ್ಬಿಟ್ಟೆ. ಇಡೀ ಪ್ರಪಂಚದ ಕಣ್ಣಿಗೆ ನಮ್ಮಪ್ಪ ಒಬ್ಬ ಹುಚ್ಚ, ತಲೆ ಕೆಟ್ಟವನಾಗಿರ್ಬೋದು. ಆದ್ರೆ ನನಗ್ ಗೊತ್ತಿತ್ತು ನೀವು ನಿಮ್ದೇ ಆದ ದೈವಿಕ ಲೋಕದಲ್ಲಿ ಬದುಕ್ತಿದ್ರಿ ಅಂತ. ಆ ನಿಮ್ ಲೋಕದಲ್ಲಿ ನಿಮ್ಮ ಮಗಳಿಗೆ ಚೂರು ಜಾಗ ಇಲ್ಲ ಅಂತ ನನಗೆ ಗೊತ್ತಿದ್ರು ನಾನು ಯಾವತ್ತೂ ಬೇಜಾರು ಮಾಡ್ಕೊಂಡಿರ್ಲಿಲ್ಲ ಅಪ್ಪ. ನಿಮ್ಮ ಮಗಳಾಗಿ ನನ್ನ ಕೈಲಾದ ಕರ್ತವ್ಯಗಳನ್ನ ಪ್ರಾಮಾಣಿಕವಾಗಿ ನಾನು ಮಾಡಿದ್ದೀನಿ. ಎಲ್ರೂ ನಿಮ್ಮನ್ನ ಹುಚ್ಚ ಅಂತ ಕರೆದಾಗ ಇಡೀ ಪ್ರಪಂಚದ ವಿರುದ್ಧ ನಿಂತು ನಿಮ್ಮ ಪರವಾಗಿ ನಾನು ಮಾತಾಡಿದ್ದೀನಿ. ಹಾಗಿರುವಾಗ ಒಂದು ದಿನ, ಬರೀ ಒಂದಿನ ನನ್ನ ಪಾಲ್ಗೆ ಅಪ್ಪ ಆಗಿರೋದಕ್ಕೆ ನಿನ್ ಕೈಯಲ್ಲಿ ಆಗ್ಲಿಲ್ವಾ ಅಪ್ಪ? ಅಪ್ಪ ನಿಜ ಹೇಳು, ನಿನ್ ಕಣ್ಣಿಗೆ ನಾನು ಕಾಣಿಸ್ತೀನ? ಈ ಮಗಳ ಮೇಲೆ ಪ್ರೀತಿ, ಮಮತೆ, ಕರುಣೆ ಅನ್ನೋದು ಏನಾದ್ರೂ ಒಂದಿದೆಯಾ ಅಪ್ಪ? ನೀನ್ ನಿಜವಾಗ್ಲೂ ನನ್ನನ್ನು ಪ್ರೀತಿಸ್ತೀಯ? ಹೋಗ್ಲಿ ಬಿಡು, ನಾನು ನಿನ್ ಮಗಳು ಅನ್ನೋದು ನಿನಗೆ ನೆನಪಿದೆ ಅಪ್ಪ? ಮಾತಾಡಪ್ಪ, ಹೇಳು. ದುರ್ಗಾ, ಅಪ್ಪನ ಜೊತೆ ನೀನ್ ತುಂಬಾ ರೂಢಾಗಿ ಮಾತಾಡ್ತಿದ್ಯಾ. ಸಾಕು, ಸುಮ್ಮನಿರು. ಯಾಕೆ ಮಾತಾಡ್ಬಾರ್ದು ನಾನು? ಇವ್ರಿಗೆಲ್ಲ ಗೊತ್ತಿದ್ರು ಆ ನರಕಕ್ಕೆ ನನ್ನನ್ನ ಯಾಕೆ ತಳ್ಳಿದ್ರು? ಮುಂಚೆನೂ ಹೀಗೆ ಮಾಡಿದ್ರು. ನನ್ನ ಅಕ್ಕ ನೀನೆ ಅಂತ ಗೊತ್ತಿದ್ರು ನಾನು ನನ್ನ ಅಕ್ಕಂಗೋಸ್ಕರ ಅಲ್ದಾಡ್ತಿದ್ದೆ, ಹುಚ್ಚಿ ತರ ಒದ್ದಾಡ್ತಿದ್ದೆ. ಅವಾಗ ಒಂದು ಸುಳಿವು ಕೂಡ ಕೊಡ್ಲಿಲ್ಲ. ಈ ಸಲ ಕೂಡ ಮಾಳ್ವಿಕಾ ಬಗ್ಗೆ ಅದೇ ಮಾಡ್ತಿದ್ದಾರೆ. ಯಾಕೆ? ನೀನಂತೂ ಸತ್ಯ ಹೇಳಲ್ಲ, ಅಕ್ಕನ್ನು ಹೇಳೋದೇ ನೀನ್ ಬಿಡೋದಿಲ್ಲ. ಯಾಕಪ್ಪ? ಸತ್ಯ ತಿಳ್ಕೊಳಕ್ ಆಗದೆ ಇರುವಂತ ದೊಡ್ಡ ತಪ್ಪು ನಾನು ಏನ್ ಮಾಡಿದ್ದೀನಿ? ಸತ್ಯ ತಿಳ್ಕೊಳ್ಳೋ ಯೋಗ್ಯತೆ ನನಗಿಲ್ವಾ ಅಪ್ಪ? ನೀನು ನನ್ನ ಮಗಳು ದುರ್ಗಾ, ನೀನು ನನ್ನ ಮುದ್ದಿನ ಮಗಳು ದುರ್ಗಾ. ನೀನು ಮುಗ್ದೆ ಕಣಮ್ಮ, ನೀನು ಮುಗ್ದೆ. ಅವತ್ತು ನಿನ್ನ ಅಕ್ಕನ ಬಗ್ಗೆ ನಾನು ಯಾಕೆ ಹೇಳಲಿಲ್ಲ ಅಂದ್ರೆ, ಆ ಸತ್ಯ ನಿನಗೆ ಎಲ್ಲಿ ಗೊತ್ತಾಗಿ ನಿನ್ನ ಮುಗ್ಧ ಮನಸ್ಸಿಗೆ ವಿಪರೀತ ನೋವಾಗತ್ತೆ ಅಂತ ಹೇಳಲಿಲ್ಲ.